ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ, ಯೆಹೋವನನ್ನು ಆಶ್ರಯಿಸಿಕೊಂಡವನು ಧನ್ಯರು. ಹೌದು ಪ್ರಿಯರೇ, ನಮ್ಮ ಸೃಷ್ಟಿಕರ್ತನಾದ ದೇವರನ್ನು, ರಕ್ಷಕನನ್ನು, ನಮ್ಮೆಲ್ಲರನ್ನು ಜನಿಸಿದ ದಿನದಿಂದ ಇಲ್ಲಿಯವರೆಗೆ ಇನ್ನು ಮುಂದೆಯೂ ಕಾಪಾಡುತ್ತಿರುವ ದೇವರನ್ನು ಆಶ್ರಯಿಸಿಕೊಂಡವರು ಧನ್ಯರು, ಯೇಸು ಕ್ರಿಸ್ತನನ್ನು. ಹೌದು ಪ್ರಿಯರೇ, ಈ ದೇವರನ್ನು ಆಶ್ರಯಿಸಿಕೊಂಡವರು ಧನ್ಯರು ಎನ್ನುವ ಅಂಶ ಭಾಗದೊಳಗೆ ನಾವು ಪ್ರವೇಶಿಸುವ ಮೊದಲು ದೇವರ ಆತ್ಮನ, ತಂದೆಯ ಆತ್ಮನ, ಕ್ರಿಸ್ತನ ಆತ್ಮನ, ಜ್ಞಾನದ, ವಿವೇಕದ, ಸತ್ಯದ ಆತ್ಮನ ಸಹಾಯವನ್ನು, ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು ದೇವರ ಆತ್ಮನಲ್ಲಿ ಕೇಳಿಕೊಳ್ಳೋಣ. ಪ್ರೇರೆ ಯೇಸು ನಾಮದಲ್ಲಿ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ವಾಕ್ಯ ಭಾಗಗಳು ನಮ್ಮ ಹೃದಯದಲ್ಲಿ 100ಕ್ಕೆ 100 ಫಲ ಕೊಡುವಂತೆ ದೇವಚಿತ್ತದಂತೆ ಸಹಾಯವಾಗಲಿ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಬೆಳಕಾದ ದೇವರೇ, ನಿಮಗೆ ಸ್ತೋತ್ರ. ನಿಮ್ಮ ಮಹಿಮೆಯನ್ನು ನಿಮ್ಮ ವಾಕ್ಯದ ಮುಖಾಂತರ ನಮ್ಮ ಮೇಲೆ ಉದಯಿಸುವಂತೆ ಮಾಡುವಾತನೇ ನಿಮಗೆ ಸ್ತೋತ್ರ. ತಂದೆ, ನಿಮ್ಮಲ್ಲಿರುವ ಶಾಂತಿಯನ್ನು ನಮಗೆ ಕೊಡುವಾತನೇ ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಭಯಭಕ್ತಿಯುಳ್ಳವರ ಮೇಲೆ ಸುತ್ತಲೂ ನಿಮ್ಮ ದೂತರನ್ನು ದಂಡು ಇಳಿಸಿ ಕಾಪಾಡುವ ದೇವರೇ ನಿಮಗೆ ಸ್ತೋತ್ರ. ದೇವ, ನೀವು ನಮ್ಮನ್ನು ಪ್ರೀತಿಸಿದ್ದು ಶಾಶ್ವತ ಪ್ರೀತಿಯಿಂದ, ನೀವು ನಮ್ಮನ್ನು ಪ್ರೀತಿಸಿದ್ದರಿಂದಲೇ ನಾವು ನಿಮ್ಮನ್ನು ಪ್ರೀತಿಸುವಂತೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೇ, ಈಗ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ವಾಕ್ಯಗಳನ್ನು ಆಲಿಸುತ್ತಿರುವ ನಮಗೆ, ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಿರುವ ನಮಗೆ ಯಾವ ಮೇಲಿಗೂ ಕೊರತೆ ಇಲ್ಲ, ಅದಕ್ಕಾಗಿ ಸ್ತೋತ್ರ. ಪ್ರಭುವೇ, ನಿಮ್ಮ ರಕ್ಷಣೆ ನಮ್ಮನ್ನು ಕಾಪಾಡುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಶಾಂತಿ ನಿಮ್ಮ ಮಕ್ಕಳ ಹೃದಯಗಳನ್ನು ರಾಜನಂತೆ ಆಳುವುದಕ್ಕಾಗಿ ಸ್ತೋತ್ರ. ಅವರ ಮನೆಗಳಲ್ಲಿ ನಿಮ್ಮ ಕೃಪೆ, ಪ್ರೀತಿ, ನಂಬಿಕೆ, ನಿರೀಕ್ಷೆ, ದೈವಜ್ಞಾನ, ಆತ್ಮಜ್ಞಾನ, ವಾಕ್ಯಜ್ಞಾನ ತುಂಬುವುದಕ್ಕಾಗಿ ಸ್ತೋತ್ರ. ದೇವ, ಹೀಗೆ ಒಳ್ಳೆಯ ಕುರುಬನಾಗಿ ಕೊರತೆಯಿಲ್ಲದೆ ನಿಮ್ಮ ಮಹಾಕೃಪೆಯಿಂದ ನಮ್ಮ ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ದೇವ, ನಮ್ಮ ಬಲಹೀನತೆಯಲ್ಲಿ ನಿಮ್ಮ ಕೃಪೆ ಮಹಾ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಹೀಗೆ ದೇವ, ನಿಮ್ಮ ಶಿಲುಬೆಯ ಪ್ರೀತಿಯಿಂದ, ಪುನರುತ್ಥಾನದ ಶಕ್ತಿಯಿಂದ ಯುಗದ ಸಮಾಪ್ತಿಯವರೆಗೂ ನಮ್ಮೆಲ್ಲರೊಂದಿಗೆ ನಿಮ್ಮ ಪವಿತ್ರ ಮಾರ್ಗ ಸತ್ಯದಲ್ಲಿ ಜೀವಂತವಾಗಿ ನಡೆಸಬೇಕೆಂದು, ಮರಣವನ್ನು, ಶರೀರವನ್ನು, ಲೋಕವನ್ನು, ಪಿಶಾಚಿಯನ್ನು ಗೆಲ್ಲುವಂತೆ ಮಹಾಕೃಪೆ ನೀಡಬೇಕೆಂದು ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಸರ್ವಾಧಿಕಾರವುಳ್ಳ ದೇವರೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೆನ್. ಹೌದು ಪ್ರೇರೆ, ಯೆಹೋವನನ್ನು ಆಶ್ರಯಿಸಿಕೊಂಡವರು ಧನ್ಯರು. ಹೌದು, ಯೆಹೋವ ಅಂದರೆ ಪ್ರೇರೆ ತಂದೆಯಾದ ದೇವರ ಹೆಸರು, ಇರುವಾತನು. ಹೌದು ಪ್ರೇರೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸನಾತನ ದೇವರು, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿರುವ ಸತ್ಯ ದೇವರು. ಹೌದು ಪ್ರೇರೆ, ಆದಿಯು ಅಂತ್ಯವು, ಪ್ರಾರಂಭ ಸಮಾಪ್ತಿಯು, ಆಕಾರಳಾಕಾರವು, ಮೊದಲನೇ ಆತನು, ಕಡೆಯಾತನು, ಆತನು ಸದಾ ಜೀವಿಸುವಾತನು, ನಿತ್ಯ ಪವಿತ್ರ ಲೋಕದಲ್ಲಿ ನಿತ್ಯ ನಿವಾಸಿಯಾಗಿ ವಾಸಿಸುವ ಆತನ ಪ್ರೇರೆ. ಹೀಗೆ ಆತನನ್ನು, ಯೆಹೋವನನ್ನು ಆಶ್ರಯಿಸಿಕೊಂಡವನು ಧನ್ಯನು ಎನ್ನುವ ಅಂಶದೊಳಗೆ ನಾವು ಪ್ರವೇಶಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು, ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಅದು ಪ್ರೇರೆ, ಇದುವರೆಗೂ ಎಲ್ಲ ಭೂಮಿ ಆಕಾಶಗಳಲ್ಲಿ ಗಾಳಿ, ಮಳೆ, ಹೌದು ಪ್ರೇರೆ, ಬಿಸಿಲು, ಚಳಿಗಾಲ, ಹೌದು, ಆಹಾರ, ಅನ್ನಪಾನ, ಹೌದು, ಆರೋಗ್ಯ, ಮನುಷ್ಯರ ಸಹಾಯ, ದೇವಚಿತ್ತದಂತೆ, ಹೌದು ಪ್ರೇರೆ, ದೇವರ ಕೃಪೆಯಿಂದ ನಮಗೆ ದೊರಕಿದೆ. ಇದುವರೆಗೂ ನಮ್ಮ ನಡೆಸಿದ್ದು ದೇವರ ಕೃಪೆ, ದೇವರ ಪರಿಶುದ್ಧಾತ್ಮ ಪ್ರೇರೆ. ನನ್ನೊಂದು ಏಕೀಭವಿಸಿ ಆಡಿರಿ. ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಯೇಸುವೆ, ಇದುವರೆಗೂ ನನ್ನ ಕಾದದ್ದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಯೇಸುವೆ, ಇದುವರೆಗೂ ನನ್ನ ಕಾದಿದ್ದು
ನಿನ್ನ ಕೃಪೆಯೇ ತಾನೇ ಕ್ರಿಸ್ತನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ ತಂದೆ ದೇವ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ ಇದುವರೆಗೂ ನಮ್ಮನ್ನು ಕಾದಿದ್ದು, ನಿನ್ನ ಕೃಪೆಯೇ ತಾನೇ. ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ನ ಕೃಪೆಯೇ, ಸೈತಾನನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ನ ಕೃಪೆಯೇ, ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ನಿನ್ನ ಕೃಪೆಯೇ, ಸೈತಾನನ ಬಲೆಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ನಿನ್ನ ಕೃಪೆಯೇ, ನೂತನ ಸೃಷ್ಟಿಯಾಗಿ ನನ್ನ ಮಾಡಿದ್ದು ನಿನ್ನ ಕೃಪೆಯೇ ತಾನೇ. ಯೇಸುವೇ, ನಿತ್ಯ ಜೀವದಲ್ಲಿ ನನ್ನ ಸೇರಿಸಿದ್ದು ನಿನ್ನ ಕೃಪೆಯೇ ತಾನೇ. ನೂತನ ಸೃಷ್ಟಿಯಾಗಿ ನನ್ನ ಮಾಡಿದ್ದು ನಿನ್ನ ಕೃಪೆಯೇ ತಾನೇ. ಸಪ್ಪ, ನಿತ್ಯ ಜೀವದಲ್ಲಿ ನನ್ನ ಸೇರಿಸಿದ್ದು ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ ಯೇಸುವೇ, ನಿನ್ನ ಕೃಪೆಯೇ ತಾನೇ ತಂದೆ ದೇವ, ನಿನ್ನ ಕೃಪೆಯೇ ತಾನೇ ಪರಿಶುದ್ಧಾತ್ಮನೇ, ನಿನ್ನ ಕೃಪೆಯೇ ತಾನೇ ಇದುವರೆಗೂ ನಮ್ಮ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಇದುವರೆಗೂ ನಮ್ಮ ಕಾದದ್ದು ನಿನ್ನ ಕೃಪೆಯೇ ತಾನೇ. ಬಲಹೀನ ಸಮಯಾದಿ ಬಲ ನೀಡಿದ್ದು ನಿನ್ನ ಕೃಪೆಯೇ ತಾನೇ. ಯೇಸುವೇ, ಸೋಲುಗಳಲ್ಲಿ ಜಯ ನೀಡಿದ್ದು ನಿನ್ನ ಕೃಪೆಯೇ ತಾನೇ ತಂದೆ ದೇವ. ಬಲಹೀನತೆಯಲ್ಲಿ ಜಯ ನೀಡಿದ್ದು ನಿನ್ನ ಕೃಪೆಯೇ ತಾನೇ. ಸೋಲುಗಳಲ್ಲಿ ಜಯ ನೀಡಿದ್ದು ನಿನ್ನ ಕೃಪೆಯೇ ತಾನೇ. ತಳ್ಳಿದವರ ಮುಂದೆ ಮೇಲೆತ್ತಿದ್ದು ನಿನ್ನ ಕೃಪೆಯೇ ತಾನೇ. ದ್ವೇಷಿಸಿದವರ ಮುಂದೆ ಸನ್ಮಾನಿಸಿದ್ದು ನಿನ್ನ ಕೃಪೆಯೇ ತಾನೇ. ಯೇಸುವೇ, ತಳ್ಳಿದವರ ಮುಂದೆ ಮೇಲೆತ್ತಿದ್ದು ನಿನ್ನ ಕೃಪೆಯೇ ತಾನೇ ತಂದೆ ದೇವ. ದ್ವೇಷಿಸಿದವರ ಮುಂದೆ ಸನ್ಮಾನಿಸಿದ್ದು ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ ಆತ್ಮಸ್ವರೂಪನೇ, ನಿನ್ನ ಕೃಪೆಯೇ ತಾನೇ ಇರುವಾತನೇ, ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ ಇದುವರೆಗೂ ನನ್ನ ನಡೆಸಿದ್ದು ನಿನ್ನ ಕೃಪೆಯೇ ತಾನೇ. ಕ್ರಿಸ್ತೇಸುವೆ, ಇದುವರೆಗೂ ನಮ್ಮ ಕಾದದ್ದು ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ ಪರಿಶುದ್ಧಾತ್ಮನೇ, ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ ತ್ರಿಯೇಕ ದೇವನೇ, ನಿನ್ನ ಕೃಪೆಯೇ ತಾನೇ. ನಿನ್ನ ಕೃಪೆಯೇ ತಾನೇ ಸತ್ಯದೇವನೇ, ನಿನ್ನ
ಕೃಪೆಯೇ ತಾನೇ, ಯೇಸು ಕ್ರಿಸ್ತನೇ ನಿನ್ನ ಕೃಪೆಯೇ ತಾನೇ, ಇರುವಾತನೇ ನಿನ್ನ ಕೃಪೆಯೇ ತಾನೇ, ಬರುವಾತನೇ ನಿನ್ನ ಕೃಪೆಯೇ ತಾನೇ, ನಿನ್ನ ಕೃಪೆಯೇ ತಾನೇ. Hallelujah. Thank you, Father. Thank you, Jesus Christ. Thank you, Holy Ghost, fire, living water flow. ಆಮೇನ್. ಹೌದು ಪ್ರೇರೆ, ಇದುವರೆಗೂ ನಮ್ಮನ್ನು ಕಾದಿದ್ದು ದೇವರ ಕೃಪೆ, ಯೇಸು ಕ್ರಿಸ್ತನು. ಇದುವರೆಗೂ ನಮ್ಮನ್ನು ಕಾದದ್ದು ದೇವರ ವಾಕ್ಯ, ಯೇಸು ಕ್ರಿಸ್ತನು. ಹೌದು ಪ್ರೇರೆ, ಆತನ ಕೃಪೆ ನಮ್ಮನ್ನು ಪಾಪ ಕೊಡುವ ಸಂಬಳ ಮರಣದಿಂದ ಬಿಡಿಸಿತ್ತು, ಪಾಪ ಮರಣಗಳ ನಿಯಮದಿಂದ ಬಿಡಿಸಿತ್ತು. ಹೌದು, ಪಾಪ ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ಉಚಿತಾರ್ಥವರ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಡುವುದರಿಂದ ನಿತ್ಯ ಜೀವ. ಹೌದು, ದೇವರ ಆತ್ಮ, ದೇವರ ಜೀವದಲ್ಲಿ ಪಾಲುಗಾರರಾಗುವುದು, ದೇವರ ಸ್ವಭಾವದಲ್ಲಿ ಪಾಲುಗಾರರಾಗುವುದು. ಪ್ರೇರೆ, ದೇವರ ಮನಸ್ಸಿನಲ್ಲಿ ಪಾಲುಗಾರರಾಗುವುದು, ದೇವರ ಹೃದಯದಲ್ಲಿ ಪಾಲುಗಾರರಾಗುವುದು, ದೇವರ ಲೋಕ ರಾಜ್ಯದಲ್ಲಿ ಅಧಿಕಾರದಲ್ಲಿ ಪಾಲುಗಾರರಾಗುವುದು. ಹೀಗೆ ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ತೊಳೆದದ್ದು ದೇವರ ಕೃಪೆ, ಯೇಸು ಕ್ರಿಸ್ತನೇ ಪ್ರೇರೆ. ಸೈತಾನನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ದೇವರ ಕೃಪೆ, ಯೇಸು ಕ್ರಿಸ್ತನೇ. ಹೌದು, ಪಾಪ ಎಂದರೆ ಕತ್ತಲು, ಮರಣ, ಸೈತಾನ ಪ್ರೇರೆ. ದೇವರಿಂದ ದೂರ ಮಾಡುವ ಶಕ್ತಿ, ದೇವರಿಗೆ ಅಯೋಗ್ಯರನ್ನಾಗಿ ಮಾರ್ಪಡಿಸುವ ಶಕ್ತಿ, ದೇವರ ಆಜ್ಞೆಗಳನ್ನು ಮೀರುವುದೇ ಪಾಪ. ಹೌದು ಪ್ರೇರೆ. ಹೀಗೆ ಪಾಪದ ಕೆಸರಲ್ಲಿ ಮುಳುಗಿದ್ದಾಗ ಯೇಸುವಿನ ವಿಶ್ವಾಸದ ಮೂಲಕ ಯೇಸು ರಕ್ತ, ಯೇಸುವಿನ ಆತ್ಮನ ಜಲ ನಮ್ಮನ್ನು ತೊಳೆಯುತ್ತೆ ಪ್ರೇರೆ, ತೊಳೆಯುತ್ತದೆ. ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ಬಿಡಿಸಿದ್ದು ದೇವರ ಕೃಪೆ, ಯೇಸು ಕ್ರಿಸ್ತನು. ಹೌದು, ಯೇಸು ತನ್ನ ಶಿಷ್ಯರಿಗೆ ಹೇಳಿದನು ಪ್ರೇರೆ, ಹಾವುಗಳನ್ನು ಚೇಳುಗಳನ್ನು ತಿಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ಎಷ್ಟು ಮಾತ್ರವೂ ನಿಮಗೆ ಹಾನಿ ಮಾಡುವುದಿಲ್ಲ. ಸೈತಾನನ ಎಲ್ಲ ಶಕ್ತಿಗಳ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಹೌದು, ಆದರೆ ದೆವ್ವಗಳು ನಿಮಗೆ ಅಧೀನವಾಗುತ್ತವೆ, ನೀವು ಹೇಳಿದಂತೆ ಕೇಳುತ್ತೇವೆ ದುಷ್ಟಶಕ್ತಿಗಳು ಎಂದು ಸಂತೋಷಪಡುವುದಕ್ಕಿಂತ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಜೀವಬಾಧ್ಯರ ಪುಸ್ತಕದಲ್ಲಿ ದೇವರ ಮುಂದಿರುವ ಜ್ಞಾಪಕಾರ್ಥ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಎಂದು ಸಂತೋಷಪಡಿರಿ. ಹೌದು ಪ್ರೇರೆ. ಹೀಗೆ ಸೈತಾನ ಸುಳಿಯಲ್ಲಿ ಸಿಲುಕಿದ್ದಾಗ ದೇವರ ಕೃಪೆ ಬಿಡಿಸಿತ್ತು. ಹೌದು, ಏನು ತಿನ್ನಬೇಕೇನು, ಕುಡಿಯಬೇಕೇನು, ಒದ್ದುಕೊಳ್ಳಬೇಕೆಂದು ಇಹಲೋಕದ ದೇವರನ್ನು ಅರಿಯದ ಅನ್ಯಜನರಂತೆ ಮತ್ತು ಅಜ್ಞಾನಿಗಳಂತೆ, ದೇವರ ಭಯ ಇಲ್ಲದವರಂತೆ, ದೇವರ ಜ್ಞಾನ ಇಲ್ಲದವರಂತೆ ನಡೆದುಕೊಳ್ಳದಂತೆ ಆ ದೇವರ ಕೃಪೆ ನಮ್ಮನ್ನು ಬಿಡಿಸಿತು ಪ್ರೇರೆ. ಹೌದು, ಇವತ್ತು ಸೈತಾನ ಅನೇಕರನ್ನು ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕೆಂದು ಇಹಲೋಕದ ವಿಚಾರಗಳಲ್ಲಿ ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಗುರಿ ಮಾಡಿದ್ದಾನೆ ಪ್ರೇರೆ. ಆದರೆ ಅವಶ್ಯವಾದದ್ದು ಒಂದೇ ಅಥವಾ ಕೆಲವೇ, ಯೇಸು ಕ್ರಿಸ್ತನ ಪಾದ ತಳದಲ್ಲಿ ಕೂತುಕೊಂಡು ಆ ಮರಿಯ ಮಾರ್ತಾಳ ತಂಗಿ ಮರಿಯಳಂತೆ ಯೇಸುವಿನ ಪಾದವನ್ನೇ ಆರಿಸಿಕೊಳ್ಳುವುದು, ಯೇಸುವಿನ ಮಧುರವಾದ ಮಾತುಗಳನ್ನು ಆಲಿಸುವುದೇ ಉತ್ತಮವಾದದ್ದು, ಅಗತ್ಯವಾದದ್ದು. ಅದನ್ನು ಯಾರೂ ನಮ್ಮ ಕಡೆಯಿಂದ ತೆಗೆದುಕೊಳ್ಳಲಾಗುವುದಿಲ್ಲ. ಅಂತ ಕೃಪೆ, ನೂತನ ಸೃಷ್ಟಿಯಾಗಿ ನಮ್ಮನ್ನು ಮಾಡಿದ ಕೃಪೆ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ಹೌದು, ಯಾರಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ ಅವರು ನೂತನ ಸೃಷ್ಟಿಯಾಗಿದ್ದಾರೆ. ಹಳೆಯದೆಲ್ಲ ಅಳಿದು ಹೋಗಿ ಹೊಸದಿದು ಜನ್ಮ ತಳೆದಿದೆ. ಕೊರಿಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ಒಂದಾಗಬೇಕಾಗಿದೆ ಪ್ರೇರೆ. ಯೇಸು ಹೇಳಿದಂತೆ ನಾವು ನಡೆದುಕೊಂಡರೆ ಆತನ ವಾಕ್ಯದಲ್ಲಿ, ವಾಕ್ಯವೇ ಆದ ಯೇಸುವಿನಲ್ಲಿ ಒಂದಾಗುತ್ತೇವೆ. ಆ ಆಜ್ಞೆ ನಮ್ಮನ್ನು ಯೇಸುವಿನಲ್ಲಿ ಒಂದಾಗಿಸುತ್ತದೆ ಮತ್ತು ನೂತನ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ. ನಮ್ಮಲ್ಲಿರೋ ಕತ್ತಲು ಹೊರಟು ಹೋಗಿ ಬೆಳಕು ಉದಯಿಸುತ್ತದೆ. ಇದೆಲ್ಲ ಆಗುವುದು ದೇವರಿಂದ. ಹೌದು, ಮತ್ತು ದೇವರ ಕೃಪೆ ನಿತ್ಯತ್ವದಲ್ಲಿ ನಮ್ಮನ್ನು ಸೇರಿಸುತ್ತದೆ ಪ್ರೇರೆ. ನಿನ್ನ ಕೃಪೆ ನಿತ್ಯತ್ವದಲ್ಲಿ ನನ್ನ ಸೇರಿಸಿದ್ದು ನಿನ್ನ ಕೃಪೆ ತಾನೇ. ಹೌದು, ಅಂದರೆ ನಿತ್ಯತ್ವ, ಅಮರತ್ವ, ಶಾಶ್ವತ ಲೋಕದಲ್ಲಿ, ಶಾಶ್ವತ ಜೀವಮಾರ್ಗದಲ್ಲಿ ಅಂತ್ಯವಿಲ್ಲದ ದೇವರ ರಾಜ್ಯ. ಹೌದು ಪ್ರೇರೆ. ದೇವರು ನಮ್ಮ ಪರವಾಗಿರುವಾಗ ನಮ್ಮ ವಿರೋಧಿ ಯಾರು ಎನ್ನುವ ಆ ರಾಜ್ಯದಲ್ಲಿ, ದೇವರ ಸೈನ್ಯದಲ್ಲಿ ಸೇರಿಸುವುದು ದೇವರ ಕೃಪೆ. ಮತ್ತು ಬಲಹೀನ ಸಮಯದಲ್ಲಿ ನಮ್ಮನ್ನು ಬಲಪಡಿಸಿದ್ದು ದೇವರ ಕೃಪೆ. ಹೌದು ಪ್ರೇರೆ. ಯೇಸು
ಬಳಲಿ ಹೋದವರಿಗೆ ಬಲವನ್ನು ಅನುಗ್ರಹಿಸುತ್ತಾನೆ. ಸೋತೋದವರಿಗೆ ತ್ರಾಣವನ್ನು ಅನುಗ್ರಹಿಸುತ್ತಾನೆ. ಹೌದು ಪ್ರಿಯರೇ, ಚಿಕ್ಕವನಿಂದ ದೊಡ್ಡ ಕುಲವಾಗುವಂತೆ ಮಾಡುತ್ತಾನೆ, ಅಲ್ಪನಿಂದ ಬಲವಾದ ಜನಾಂಗವಾಗುವಂತೆ ಮಾಡುತ್ತಾನೆ. ಇದನ್ನು ಬಲು ಬೇಗನೆ ನಡೆಸುತ್ತಾನೆ ದೇವರು. ಹೌದು ಪ್ರಿಯರೇ, ಕಾರಣ ದೇವರು ದೃಷ್ಟಿಯಲ್ಲಿ ಅಲ್ಪರು ಯಾರಿಲ್ಲ ಪ್ರಿಯರೇ. ಆತನನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರು ದಾವಿದನಂತೆ ಶೂರ ಕಾರ್ಯಗಳನ್ನು ಮಾಡುತ್ತಾರೆ. ಹೌದು, ದಾವಿದನು ಚಿಕ್ಕಾತನಾಗಿದ್ದರು, ಕುರಿ ಕಾಯುವ ಅನುಭವ ಮಾತ್ರ ಇದ್ದರು. ಆದರೆ ದೇವರಲ್ಲಿರುವ ಭಯಭಕ್ತಿಯ ಮೂಲಕ ದೇವರನ್ನು ಹಗಲು ರಾತ್ರಿ ಸ್ತುತಿಸಿ ಕೊಂಡಾಡಿ ಆತನ ಪೂರ್ವಜರ ದೇವರಾದ ಅಬ್ರಾಮ್, ಇಸಾಕ್, ಯಾಕೋಬರ ದೇವರಲ್ಲಿ ವಿಶ್ವಾಸವಿಡುತ್ತಾ ಧೈರ್ಯದಿಂದ ಕೀರ್ತನೆಗಳನ್ನು ಆತನನ್ನು ಕೊಂಡಾಡುತ್ತಿರುವಾಗ ಏಕಾಂತದಲ್ಲಿ ದೇವರ ಆತ್ಮ ಆತನನ್ನು ಅಭಿಷೇಕಿಸಿತು. ದೇವರ ಮನುಷ್ಯನಾದ ಸಮುವೇಲ್ ಪ್ರವಾದಿಯನ್ನು ಆತನ ಬಳಿಗೆ ಕರೆದುಕೊಂಡು ಬಂದು ದೇವರ ಶಕ್ತಿಯಿಂದ ತುಂಬುವಂತೆ ಅಭಿಷೇಕ ಮಾಡಿದನು ದೇವರು. ಹೌದು, ಹೀಗೆ ಗೊಲ್ಯಾತನನ್ನು, ಸೈತಾನನಂತಿರುವ ಗೊಲ್ಯಾತನನ್ನು, ದೇವರ ಸಮೂಹವನ್ನೇ ದೂಷಿಸಿದ ಗೊಲ್ಯಾತೆಂಬ ದೈತ್ಯಾಕಾರದ ಆ ವ್ಯಕ್ತಿಗೆ ನೋಡಿ ಭಯಪಡುತ್ತಿದ್ದ ದೇವರ ಸೈನ್ಯವಾದ ಇಸ್ರಾಯೇಲರಿಗೆ ಆಧಾರವಾಗಿ ನಿಂತ ಪ್ರೇರೆ ಬಾಲಕ ದಾವಿದ. ಸುಮಾರು 15 ವರ್ಷ ಇರ್ಬೋದು ಆತಗೆ, 15ರಿಂದ 17. ಆತನು ಕೇವಲ ಹಳ್ಳದಲ್ಲಿ 5 ಕವಣೆ ಕಲ್ಲನ್ನು ಆರಿಸಿಕೊಂಡು ಒಂದು ಕವಣೆ ಕಲ್ಲಿನಿಂದ ಆ ಗೊಲ್ಯಾತನಿಗೆ ಸುಮಾರು 10 ಅಡಿ ಎತ್ತರವಿರುವ ಆ ದೈತ್ಯಾಕಾರದ ಆ ಗೊಲ್ಯಾತನಿಗೆ ಕತ್ತಿಯಿಂದಲ್ಲ, ಕೋಲಿನಿಂದಲ್ಲ, ಒಂದು ಕವಣೆ ಕಲ್ಲಿನಿಂದ ಹಣೆಗೆ ಗುರಿಯಿಟ್ಟು ಹೊಡೆದ ಪ್ರೇರೆ ಆತನು ಬೋರಲ್ಲಿ ಬೀಳುವಂತೆ. ಹೌದು, ಆತನ ಹಣೆಗೆ ಹೊಡೆದರೆ ಆತನ ಮುಂದೆ ಬಂದು ಬೀಳ್ತಾನೆ ಪ್ರೇರೆ ದಾವಿದನ ಕಾಲಲ್ಲಿ. ಹೌದು, ದೇವರು ಆದುಕೊಂಡವರ ಮೇಲೆ ತಪ್ಪು ಹೊರಿಸುವವರು ಯಾರಿದ್ದಾರೆ? ಹೌದು ಪ್ರೇರೆ, ದೇವರೇ ಅವರನ್ನು ನೀತಿವಂತರೆಂದು ಯುದ್ಧದಲ್ಲಿ ಜಯಶಾಲಿಗಳನ್ನಾಗಿ ನಿಲ್ಲಿಸುವಾತನಾಗಿದ್ದಾನೆ. ಹೌದು, ವಿರೋಧಿ ಯಾರು ಇಲ್ಲ ಪ್ರೇರೆ. ಅಭಿಷೇಕ ನಮ್ಮನ್ನು ಪ್ರತ್ಯೇಕವಾಗಿ ಮನುಷ್ಯರನ್ನಾಗಿ, ದೇವರ ವ್ಯಕ್ತಿಗಳನ್ನಾಗಿ, ಶಕ್ತಿಗಳನ್ನಾಗಿ ಮಾರ್ಪಡಿಸುತ್ತದೆ. ಹೌದು, ಹೀಗೆ ಅಭಿಷೇಕವು ನಿಮ್ಮಲ್ಲಿರುವುದಾದರೆ ಅದು ಬೋಧಿಸುತ್ತದೆ ಪ್ರೇರೆ. ಇತರರ ಬೋಧನೆ ನಿಮಗೆ ಅವಶ್ಯಕತೆ ಇಲ್ಲ. ಆ ಅಭಿಷೇಕ ಪರಿಶುದ್ಧಾತ್ಮ ಆಗಿದ್ದಾನೆ. ಆ ಅಭಿಷೇಕ ಯೇಸು ಕ್ರಿಸ್ತ ಆಗಿದ್ದಾನೆ. ಆ ಅಭಿಷೇಕ ಜೀವಜಲವಾಗಿದೆ, ದೇವರ ಆತ್ಮನ ಅಗ್ನಿಯಾಗಿದೆ, ಯೇಸು ರಕ್ತವಾಗಿದೆ. ಅದು ನಿಮಗೆ ಬೋಧಿಸುತ್ತದೆ, ಮಾತನಾಡುತ್ತಾನೆ ಪರಿಶುದ್ಧಾತ್ಮ. ಆ ಬೋಧನೆಯಲ್ಲಿ ನಾವು ನೆಲೆಗೊಂಡಿರಬೇಕು. ಆ ಪರಿಶುದ್ಧಾತ್ಮ ಸ್ವರ ಕೇಳುವ ಜೀವಿತಕ್ಕೆ ಪ್ರವೇಶ ಆಗಬೇಕು. ಆ ಪರಿಶುದ್ಧಾತ್ಮನ ಮುದ್ರೆ ಹೊಂದಿದವರಾಗಬೇಕು. ಹೌದು, ಪರಲೋಕ ಪ್ರವೇಶಕ್ಕಾಗಿ ಸಂಚಕಾರವಾಗಿ ಕೊಡಲಾಗಿರೋ ಪವಿತ್ರ ಆತ್ಮ ಎಂದು ಬರೆಯಲ್ಪಟ್ಟಿದೆ. ಆ ಮುದ್ರೆ ಇರುವವರ ಮೇಲೆ ಮಾತ್ರ ಪರಲೋಕ ಪ್ರವೇಶ ಪ್ರೇರೆ. ಹೌದು, ಹೀಗೆ ಬಲಹೀನ ಸಮಯದಲ್ಲಿ ಬಲ ನೀಡುತ್ತಾನೆ ಪ್ರಭು, ಸೋಲುಗಳಲ್ಲಿ ಜಯ ನೀಡುತ್ತಾನೆ ಆತನ ಕೃಪೆಯಿಂದ. ಹೌದು, ತಳ್ಳಿದವರ ಮುಂದೆ ಮೇಲೆತ್ತಿದ್ದು ಪ್ರಭುವಿನ ಕೃಪೆ. ಒಂದು ವೇಳೆ ನಾವು ಯೇಸುವಿನ ವಾಕ್ಯಗಳನ್ನು ಕೈಗೊಂಡು ನಡೆಯುವಾಗ ಅನೇಕರು ಅವಮಾನಪಡಿಸಿದ್ದರೂ ಕೂಡ ಸ್ವಲ್ಪ ಕಾಲ ನೀವು ಸ್ವಲ್ಪ ಹಿಂಸೆ ಬಾಧೆ ಪಟ್ಟ ನಂತರ ದೇವರು ಮತ್ತೆ ನಿಮ್ಮನ್ನು ಪೂರ್ವದಲ್ಲಿ ತಂದು ನಿಲ್ಲಿಸುತ್ತಾನೆ ಪ್ರೇರೆ. ಹೌದು, ಕಾರಣ ತಂದೆಯ ಶಿಕ್ಷಣವೆಂದೇ ಭಾವಿಸಬೇಕಾಗಿದೆ. ಆತನು ತನ್ನ ಮಕ್ಕಳೆಂದು ಬರಮಾಡಿಕೊಳ್ಳುವ ಪ್ರತಿಯೊಬ್ಬನನ್ನು ಗದರಿಸುತ್ತಾನೆ, ಹೊಡೆಯುತ್ತಾನೆ. ಆ ಗದರಿಕೆ ಆಗಲಿ, ಆ ಹೊಡೆಯುವಿಕೆ ಆಗಲಿ ತಂದೆಯ ಶಿಕ್ಷೆ ಎಂದು ಭಾವಿಸದೆ ಶಿಕ್ಷಣವೆಂದೇ ಭಾವಿಸುವುದಾದರೆ ನಾವು ದೇವರ ಮಕ್ಕಳಾಗಿ ಆಗಿ ಮಾರ್ಪಡುತ್ತೇವೆ, ದೇವರ ಆತ್ಮವನ್ನು ತುಂಬುತ್ತೇವೆ, ದೇವರ ರಾಜ್ಯದ ಮಹಾಪ್ರಜೆಗಳಾಗಿ ಮಾರ್ಪಡುತ್ತೇವೆ ಪ್ರೇರೆ. ಹೌದು, ತನ್ನ ಪರಿಶುದ್ಧತ್ವದಲ್ಲಿ ಭಾಗಿಗಳಾಗಬೇಕೆಂದು ದೇವರು ನಮ್ಮನ್ನು ದಂಡಿಸುತ್ತಾನೆ. ಈ ಲೋಕದ ತಂದೆ ತಾಯಿಗಳಾದರೂ ತಮ್ಮ ಹೆಸರು ಕೆಡಿಸಬಾರದೆಂದು, ಲೌಕಿಕವಾಗಿ ಮೇಲೆ ಬರಬೇಕೆಂದು ಅಳಿದು ಹೋಗುವ ಇಹಲೋಕ ರಾಜ್ಯದ ಆಶಾಪಾಶಗಳಿಗಾಗಿ ನಮ್ಮನ್ನು ಬೆಳೆಸುತ್ತಾರೆ. ಆದರೆ ಶಾಶ್ವತ ಕಾಲದಿಂದ ಶಾಶ್ವತ ಕಾಲದವರೆಗೆ ಇರುವ ಆ ಬಲ ಸ್ವರೂಪನಾದ ದೇವರು, ಸೃಷ್ಟಿಕರ್ತನು, ಜೀವಸ್ವರೂಪನು, ಆ ಪವಿತ್ರ ಆತ್ಮನಾದ ದೇವರು ನಮ್ಮನ್ನು ತನ್ನ ಪರಿಶುದ್ಧತೆಯಲ್ಲಿ ಭಾಗಿಗಳಾಗಬೇಕೆಂದೇ ಕರೆದಿದ್ದಾನೆ ಪ್ರೇರೆ, ಯೇಸು ಕ್ರಿಸ್ತನ ಮುಖಾಂತರ. ಹೀಗೆ ಯೇಸುವಲ್ಲಿ ಪಾಪವಿಲ್ಲ ಪ್ರೇರೆ, ನನ್ನಲ್ಲಿ ಪಾಪ ಇದೆ ಎಂದು ನಿಮ್ಮಲ್ಲಿ ತೋರಿಸಬಲ್ಲವರು ಯಾರಿದ್ದಾರೆಂದು ಸಮಾಜಕ್ಕೆ ಸವಾಲು ಹಾಕಿದ್ದಾನೆ ಪ್ರಭು. ಹೌದು, ಅಂದಿನ ಸಮಾಜಕ್ಕೆ ಆತನಲ್ಲಿ ಪಾಪ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಹೌದು, ಆದ್ದರಿಂದ ಒಳ್ಳೆಯ ಕಾರ್ಯಗಳನ್ನೇ ತಪ್ಪು ಕಾರ್ಯಗಳೆಂದು ಆತನ ಮೇಲೆ ಅನ್ಯಾಯವಾದ ತೀರ್ಪಾಗಿ ಆತನು ಶಿಲುಬೆಗೆ ಏರಿಸಿದರು.
ಹೌದು, ಆತನು ಸತ್ತು ಸಮಾಧಿಯಾಗಿ 3ನೇ ದಿನ ಮರಣವಿಲ್ಲದ ಆತನಾಗಿ ಸದಾ ಜೀವಿಸುವ ಆತನಾಗಿ ಎದ್ದಿದ್ದಾನೆ ಪ್ರಿಯರೇ. ಪರಲೋಕದ ತಂದೆಯ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ತಂದೆಯಲ್ಲಿ ಬೇಡಿಕೊಳ್ಳುತ್ತಿದ್ದಾನೆ ತನ್ನಲ್ಲಿ ವಿಶ್ವಾಸಿಟ್ಟವರಿಗಾಗಿ, ತಂದೆ ಇವರನ್ನು ಪಾಪ ಮರಣಗಳ ನಿಯಮದಿಂದ ಬಿಡಿಸು. ತಂದೆ, ತಾಯಿ ಗರ್ಭದಿಂದ ಬಂದಿರುವ ಆ ಜನ್ಮಪಾಪ ಕರ್ಮಪಾಪದಿಂದ ಬಿಡಿಸುವ ನನ್ನ ರಕ್ತದಿಂದ ಇವರನ್ನು ತೊಳೆ ಮತ್ತು ಅಶುದ್ಧಗೊಳಿಸುವ ಆತ್ಮಗಳಿಂದ ಇವರನ್ನು ನನ್ನ ಆತ್ಮದಿಂದ ತುಂಬಿಸಿ ಶುದ್ಧೀಕರಿಸಿ ಬಿಡಿಸು ಎಂದು ಪ್ರಾರ್ಥಿಸುತ್ತಿದ್ದಾನೆ. ಹೀಗೆ ತಳ್ಳಿದವರ ಮುಂದೆ ಮೇಲೆತ್ತುತ್ತಾನೆ ಪ್ರಿಯರೇ. ಆತನ ಕೃಪೆ ತಳ್ಳಿದವರ ಮುಂದೆ ಮೇಲೆತ್ತುತ್ತದೆ, ದ್ವೇಷಿಸಿದವರ ಮುಂದೆ ಸನ್ಮಾನಿಸುತ್ತದೆ. ಪ್ರಭುವಿನ ಕೃಪೆ, ಹೌದು, ಆತನ ಕೃಪೆ ದೇವರಿದ್ದಂತೆ ಇರುತ್ತದೆ ಪ್ರಿಯರೇ. ದೇವರಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಆ ಭೂಮಿಯ ಮೇಲೆ ಆಕಾಶದಷ್ಟು ಉನ್ನತವಾಗಿರುತ್ತದೆ. ಹೌದು, ಆಕಾಶ ಭೂಮಿಗೆ ಬೆಳಕು ಹೇಗೆ ಕೊಡುತ್ತದೋ, ಹೌದು ಪ್ರಿಯರೇ, ಹಾಗೆ ದೇವರ ಕೃಪೆ ಆತನಲ್ಲಿ ವಿಶ್ವಾಸ ಇಡುವವರಿಗೆ ಸ್ವರ್ಗದ ಬೆಳಕು, ಹೌದು, ನಿತ್ಯ ಜೀವದ ಬೆಳಕು, ಜಯದ ಬೆಳಕು ನೀಡುತ್ತದೆ. ಹೀಗೆ ದೇವರನ್ನು ಆಶ್ರಯಿಸಿಕೊಂಡವರು ಧನ್ಯರು ಪ್ರಿಯರೇ. ನಾವು ಕೀರ್ತನೆ ಕೆಲವು ಕ್ಷಣ ವಾಕ್ಯವನ್ನು ಧ್ಯಾನಿಸೋಣ ಪ್ರಿಯರೇ. ಕೀರ್ತನೆ 146ನೇ ಅಧ್ಯಾಯ, ಸ್ಲಾಮ್ಸ್ 146 ವರ್ಸ್ 1 to 10th ವರ್ಡ್, ಇಲ್ಲಿವರೆಗೆ ಓದೋಣ ಪ್ರಿಯರೇ. ಕೀರ್ತನೆ 146ನೇ ಅಧ್ಯಾಯ 1ರಿಂದ 9ನೇ ವಾಕ್ಯದವರೆಗೆ ಓದುವುದಾದರೆ ಪೀಠಿಕೆಯಿಂದ, ಯೆಹೋವನನ್ನು ಆಶ್ರಯಿಸಿಕೊಂಡವನು ಧನ್ಯನು. 1ನೇ ವಾಕ್ಯ, ಯೆಹೋವನಿಗೆ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. 3ನೇ ವಾಕ್ಯ, ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡೋ ಶಕ್ತನಲ್ಲ. 4ನೇ ವಾಕ್ಯ, ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. 5ನೇ ವಾಕ್ಯ, ಯಾವನಿಗೆ ಯಾಕೋಬ ದೇವರು ಸಹಾಯಕನೋ, ಯಾವನು ತನ್ನ ದೇವರಾದ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. 6ನೇ ವಾಕ್ಯ, ಭೂಮಿ ಆಕಾಶ ಸಾಗರ ಚರಾಚರ ಇವುಗಳನ್ನು ನಿರ್ಮಿಸಿದವನು, ವಾಗ್ದಾನವನ್ನು ಕೊಟ್ಟ ಮಾತನ್ನು ಯಾವಾಗಲೂ ನೆರವೇರಿಸುವವನು. 7ನೇ ವಾಕ್ಯ, ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. ಆದರೆ ಯೆಹೋವನೆಂದರೆ ತಂದೆಯಾದ ದೇವರ ಹೆಸರು. ಈಗ ತಂದೆಯ ಹೆಸರಿನಲ್ಲಿ ಯೇಸು ಕ್ರಿಸ್ತನು 2000 ವರ್ಷಗಳ ಕೆಳಗೆ ಬಂದಿದ್ದಾನೆ ಪ್ರಿಯರೇ. ಹೌದು, ಯೇಸು ಕ್ರಿಸ್ತನೇ ಎಂದು ತಿಳಿದುಕೊಳ್ಳಬೇಕು. ಯೆಹೋವ ದೇವರ ಹೆಸರೆಂದು ಉಚ್ಚರಿಸುವಾಗ ಯೆಹೋವನು ಸೆರೆಯಲ್ಲಿರುವವರನ್ನು ಬಿಡಿಸುತ್ತಾನೆ. 8ನೇ ವಾಕ್ಯ, ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. 9ನೇ ವಾಕ್ಯ, ಯೆಹೋವನು ಪರದೇಶದವರನ್ನು ಕಾಪಾಡುತ್ತಾನೆ, ಆತನು ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದಾನೆ, ಆದರೆ ದುಷ್ಟರ ಮಾರ್ಗವನ್ನು ಡೊಂಕು ಮಾಡಿಬಿಡುತ್ತಾನೆ. ಯೆಹೋವನು 10ನೇ ವಾಕ್ಯ, ಯೆಹೋವನು ಸದಾಕಾಲವೂ ಅರಸನಾಗಿ ಇರುವನು, ಚಿಯೋನೇ ನಿನ್ನ ದೇವರು ತಲತಲಾಂತರಕ್ಕೂ ಆಳುವನು. ಯಾಹುವಿಗೆ ಸ್ತೋತ್ರ. ಹೌದು ಪ್ರಿಯರೇ, ದೇವರನ್ನು ಆಶ್ರಯಿಸಿಕೊಂಡವರು ಧನ್ಯರು. ಇನ್ನೊಬ್ಬ ಭಾಗದಲ್ಲಿ ನಾವು 1ರಿಂದ 9ನೇ ವಾಕ್ಯದವರೆಗೆ ನೋಡಿಕೊಂಡೇವೆ ಪ್ರಿಯರೇ. ಇಲ್ಲಿ ಭಕ್ತನು ಹೇಳ್ತಿದ್ದಾನೆ ಪ್ರಿಯರೇ, ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ಸ್ತೋತ್ರ ಎಂದರೆ ದೇವರನ್ನು ಸನ್ಮಾನಿಸುವುದು, ಕೊಂಡಾಡುವುದು, ದೇವರ ಆಳ್ವಿಕೆ ನಮ್ಮ ಮೇಲಿರಲಿ, ದೇವರಿಗೆ ಧನ್ಯವಾದ ಎಂದು ಹೇಳುವುದು, ಆತನು ಮಾಡಿದ ಉಪಕಾರಕ್ಕಾಗಿ. ಮತ್ತು ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ನಮ್ಮ ಮನಸ್ಸಿನಿಂದ ದೇವರನ್ನು ಕೊಂಡಾಡಬೇಕಂತ ಪ್ರಿಯರೇ. ಹೌದು, ಪ್ರಾಣವಿರುವವರೆಗೂ ನಾವು ದೇವರನ್ನು ಸ್ತುತಿಸಬೇಕೆಂದು ಹೇಳುತ್ತಿದ್ದಾನೆ. ಮತ್ತು ಜೀವಮಾನವೆಲ್ಲ ನಮ್ಮ ದೇವರನ್ನು ಕೊಂಡಾಡಬೇಕು. ಯಾರು? ದೇವರನ್ನು ಆಶ್ರಯಿಸಿಕೊಂಡವರು. ಆದ್ದರಿಂದ ನಾವು ಇಹಲೋಕದಲ್ಲಿ ದೇವರನ್ನು ಪೂರ್ತಿಯಾಗಿ ಸ್ತೋತ್ರ, ಪೂರ್ಣ ಹೃದಯ, ಪೂರ್ಣ ಮನಸ್ಸು, ಪೂರ್ಣ ಆತ್ಮ ಬುದ್ಧಿಶಕ್ತಿಯಿಂದ ಸ್ತುತಿ, ಕೀರ್ತನೆ, ಧನ್ಯವಾದ, ಆರಾಧನೆ ನಮ್ಮ ಜೀವಮಾನವೆಲ್ಲ ಸಲ್ಲಿಸುವುದಾದರೆ ಮುಂಬರುವ ಲೋಕದಲ್ಲಿ ಕೂಡ ನಾವು ದೇವರನ್ನು ನಿತ್ಯ ಜೀವದಲ್ಲಿ, ನಿತ್ಯ ಆರಾಧನೆಯಲ್ಲಿ ಪಾಲುಗಾರರಾಗಲು ಸಹಾಯವಾಗುತ್ತದೆ ಪ್ರೇರೆ. ಹೌದು, 3ನೇ ವಾಕ್ಯ ನೋಡೋದಾದರೆ ಪ್ರಭುಗಳಲ್ಲಿ ಭರವಸೆ ಇಡಬೇಡಿರಿ. ಹೌದು ಪ್ರೇರೆ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡೋ ಶಕ್ತನಲ್ಲ.
ಹೌದು, ಪ್ರಭುಗಳಲ್ಲಿ ಭರವಸೆ ಇಡಬಾರ್ದಂತ ಪ್ರೇರಿ. ಮಾನವನನ್ನು ನೆಚ್ಚಬಾರದು, ಆತನು ತಕ್ಕ ಸಮಯದಲ್ಲಿ ಸಹಾಯ ಮಾಡಲು ಸಮರ್ಥನಲ್ಲ. ಹೌದು, ಯಾಕಂದರೆ ದೇವರೇ ನಿಜವಾದ ಪ್ರಭು, ಪ್ರಭುಗಳಿಗೆ ಪ್ರಭು, ದೇವರಿಗೆ ದೇವರು. ಆತನೇ ದೊಡ್ಡ ಸಹಾಯ ನೀಡುತ್ತಾನೆ ಪ್ರೇರಿ. ಹೌದು, ತಕ್ಕ ಸಮಯದಲ್ಲಿ ನಾವು ಒಂದು ವಾಕ್ಯ ನೋಡೋದಾದ್ರೆ ಪ್ರೇರಿ, 63ನೇ ಕೀರ್ತನೆ 4ನೇ ವಾಕ್ಯ. 63ನೇ ಕೀರ್ತನೆ, ಥ್ಯಾಂಕ್ ಯು ಜೀಸಸ್. 4ನೇ ವಾಕ್ಯ, 63ನೇ ಕೀರ್ತನೆ 4ನೇ ವಾಕ್ಯದ ನೋಡೋದಾದ್ರೆ ಸ್ಲಾಮ್ಸ್ 63 ವರ್ಸ್ 4th ವರ್ಡ್. ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ಹೌದು, ಮೃಷ್ಟಾನದಿಂದಲೂ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು, ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ಹೌದು ಪ್ರೇರಿ, ದೇವರನ್ನು ಹೇಗೆ ದೇವರನ್ನು ಆಶ್ರಯಿಸಿದವರು ಧನ್ಯರು ಯಾಕೆ ಆಗುತ್ತಾರೆ ಅಂದರೆ ಪ್ರೇರೆ, ಅವರು ಜೀವಮಾನವೆಲ್ಲ ದೇವರನ್ನು ಹಾಡಿ ಹರಿಸುತ್ತಾರೆ, ಹೆಸರೆತ್ತಿ ಕೈ ಮುಗಿಯುತ್ತಾರೆ. ಅಂಥವರ ಮನಸ್ಸು ಮೃಷ್ಟಾನದಿಂದಲೂ ಎಂಬಂತೆ ಸಂತುಷ್ಟವಾಗಿರುತ್ತದಂತ. ಹೌದು, ಅವರ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ಕೊಂಡಾಡುತ್ತದೆ. ಹೌದು ಪ್ರೇರಿ, ಹಾಸಿಗೆ ಮೇಲಿದ್ದುಕೊಂಡು ದೇವರನ್ನು ಸ್ಮರಿಸುತ್ತಾರೆ, ರಾತ್ರಿ ಜಾವಗಳಲ್ಲಿ ದೇವರನ್ನು ಧ್ಯಾನಿಸುತ್ತಾರೆ ಮತ್ತು ದೇವರೇ ಅವರಿಗೆ ಸಹಾಯಕನಾಗಿದ್ದಾನಲ್ಲ, ಆತನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತವಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಾರೆ. ಹೌದು, ಅವರ ಆತ್ಮವು ದೇವರನ್ನು ಅಂಟಿಕೊಂಡು ಹಿಂಬಾಲಿಸುತ್ತದೆ. ದೇವರ ಬಲಗೈ ದೇವರನ್ನು ಆಶ್ರಯಿಸಿಕೊಂಡವರಿಗೆ ಆಧಾರವಾಗಿರುತ್ತದೆ. ಅವರ ಜೀವಕ್ಕೆ ಕೇಡು ಬಗೆಯುವವರು ಅಧೋಲೋಕಕ್ಕೆ ಇಳಿದು ಹೋಗುತ್ತಾರೆ ಪ್ರೇರಿ. ಅದೇ 63ನೇ ಕೀರ್ತನೆ ನಾವು 4ರಿಂದ 11ರವರೆಗೆ ಓದುವುದಾದರೆ, ದೇವರನ್ನು ಆಶ್ರಯಿಸಿಕೊಂಡವರಿಗೆ ಕೇಡು ಬಗೆಯುವವರ ಜೀವ ಅಧೋಲೋಕಕ್ಕೆ ಇಳಿದು ಹೋಗುತ್ತದೆ, ಪಾತಾಳಕ್ಕೆ, ಕತ್ತಿಗೆ ಬಲಿಯಾಗುತ್ತಾರೆ, ನರಿಗಳ ಪಾಲಾಗುತ್ತಾರೆ. ಅರಸನು ದೇವರಲ್ಲಿ ಆನಂದಿಸುವನು. ಹೌದು ಪ್ರೇರಿ, ದೇವರಲ್ಲಿ ಆಶ್ರಯಿಸಿಕೊಂಡವರು ಅರಸರಿಗೆ ಸಮ. ಹೌದು ಪ್ರೇರಿ, ಆತನು ರಾಜಾದಿರಾಜನು, ಆತನ ವಿಶ್ವಾಸಿಡುವ ನಾವು ಯೇಸುಕ್ರಿಸ್ತನ ಮುಖಾಂತರ ದೇವರ ಮಕ್ಕಳು. ಹೌದು, ಅರಸನು ದೇವರಲ್ಲಿ ಆನಂದಿಸುವನು. ದೇವರ ಮೇಲೆ ಆಣೆ ಇಡುವವರೆಲ್ಲರೂ ಸುಳ್ಳು ಬಾಯಿ ಮುಚ್ಚಿ ಹೋಗುವುದನ್ನು ಕಂಡು ಹಿಗ್ಗುವರು. ಹೌದು ಪ್ರೇರಿ, ದೇವರ ವಾಕ್ಯ ಪ್ರಕಾರ ನಡೆಯುವವರೆಲ್ಲರೂ ಒಂದು ನೋಡ್ತಾರೆ ಅಂತ ಪ್ರೇರಿ, ಏನಂದು ಸುಳ್ಳು ಹೇಳುವವರ ಬಾಯಿ ಮುಚ್ಚಿ ಹೋಗುತ್ತದೆ ಪ್ರೇರಿ. ಸೈತಾನ ಪಕ್ಷ ವಹಿಸಿದವರೆಲ್ಲ ಆ ಪಾತಾಳಕ್ಕೆ ಇಳಿದು ಹೋಗುತ್ತಾರೆ ಪ್ರೇರಿ, ಕತ್ತಿಗೆ ಬಲಿಯಾಗುತ್ತಾರೆ, ಕಾಡು ಪ್ರಾಣಿಗಳ ಪಾಲಾಗುತ್ತಾರೆ. ಹೀಗೆ ನಾವಾದರೂ ನಮ್ಮನ್ನು ರಕ್ಷಿಸುವ ದೇವರಲ್ಲಿ ವಿಶ್ವಾಸ ಇಡಬೇಕು ಪ್ರೇರೆ. ಪ್ರಭುಗಳನ್ನು ನೆಚ್ಚಬೇಡಿರಿ, ಅವನು ತಕ್ಕ ಕಾಲದಲ್ಲಿ ಸಹಾಯ ಮಾಡಲು ಶಕ್ತನಲ್ಲ. ಮಾನವರನ್ನು ನೆಚ್ಚಬೇಡಿರಿ, ಅವರು ಬರೀ ಬಾಯಿ ಉಸಿರು ಮಣ್ಣಿಗೆ ಸೇರುತ್ತಾರೆ ಎಂದು ಹೇಳುತ್ತಿದೆ. ಕೀರ್ತನೆ 146ನೇ ಅಧ್ಯಾಯ ನಾವು 3ನೇ ವಾಕ್ಯದಲ್ಲಿ ನೋಡಿದೆವು. ಪ್ರಭುಗಳಲ್ಲಿ ಭರವಸೆ ಇಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. 4ನೇ ವಾಕ್ಯ, ಅವನು ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಹೌದು ಪ್ರೇರೆ, ನಾವು ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ ನಮ್ಮ ಉಸಿರು ತೆಗೆಯುವುದಿಲ್ಲ ಪ್ರಭು. ನಮ್ಮನ್ನು ಮಣ್ಣಿಗೆ ಸೇರದಂತೆ ಒಬ್ಬ ಅನೋಖ ಎಲಿಯನಂತೆ ಮಹಾ ಸ್ನೇಹಿತನನ್ನಾಗಿ ಮಾಡಿಕೊಂಡು, ಅಥವಾ ಅಗ್ನಿ ರಥಗಳನ್ನು ಅಗ್ನಿ ಕುದುರೆಗಳನ್ನು ಕಳುಹಿಸಿ ಕರೆದುಕೊಂಡು ಹೋಗಲು ಕೂಡ ದೇವರು ಸಮರ್ಥನಾಗಿದ್ದಾನೆ ಪ್ರೇರೆ. ಆತನು ಮರಣದಿಂದ ತಪ್ಪಿಸಲು ಶಕ್ತನಾಗಿದ್ದಾನೆ ನಮ್ಮ ದೇವರು. ಹೌದು ಪ್ರೇರೆ, ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಕೀರ್ತನೆ 60ನೇ ಅಧ್ಯಾಯ 11ನೇ ವಾಕ್ಯ ನೋಡುವುದಾದರೆ ಸ್ಲಾಮ್ಸ್ 60 ವರ್ಸ್ 11th ವರ್ಡ್. ಇಲ್ಲಿ ಓದುವುದಾದರೆ, ನಮಗೆ ಕೈಕೊಟ್ಟು ಶತ್ರುಬಾಧೆಯಿಂದ ಪಾರು ಮಾಡು, ಮನುಷ್ಯರ ಸಹಾಯವು ವ್ಯರ್ಥ. ಭಕ್ತನು ಹೇಳ್ತಿದ್ದಾನೆ, ನಮಗೆ ಕೈಕೊಟ್ಟು ಮನುಷ್ಯರ ಶತ್ರುಬಾಧೆಯಿಂದ ಪಾರು ಮಾಡು, ಮನುಷ್ಯರ ಸಹಾಯ ವ್ಯರ್ಥ ಎಂದು ಹೇಳುತ್ತಿದ್ದ. ಹೌದು ಪ್ರಿಯ, ನಾವು ಕೂಡ ಅನುದಿನದ ಜೀವಿತದಲ್ಲಿ ದೇವರೇ ನಿನ್ನ ಕೈ ಚಾಚಿ ಶತ್ರುಬಾಧೆಯಿಂದ, ಸೈತಾನನ ಶೋಧನೆಗಳಿಂದ, ಅಗ್ನಿಬಾಣಗಳಿಂದ, ಸೈತಾನನ ಪ್ರೇರಣೆಯಿಂದ ಕಾರ್ಯ ಮಾಡುತ್ತಿರುವ ಜನರ ಬಾಧೆಯಿಂದ ಪಾರು ಮಾಡು. ಮನುಷ್ಯರ ಸಹಾಯ ವ್ಯರ್ಥ, ದೇವರೇ ನಿನ್ನ ಸಹಾಯ ಶ್ರೇಷ್ಠ. ಹೌದು ಪ್ರೇರೆ, ದೇವರ ಸಹಾಯ ಪಡೆಯುವುದಾದರೆ ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವೆವು, ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ದೇವರೇ. ಹೌದು ಪ್ರೇರೆ, ದೇವರು ನಮ್ಮ ಪರವಾಗಿರುವಾಗ ನಮ್ಮನ್ನು ವಿರೋಧಿಸುವವರು ಯಾರು? ಹೌದು, 60ನೇ ಕೀರ್ತನೆ 12ನೇ ವಾಕ್ಯ. ನಾವು ಇನ್ನೊಂದು ಕೊನೆಯ ವಾಕ್ಯ ನೋಡಿಕೊಂಡು ಪ್ರೇರೆ, ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ. ಹಲ್ಲೆಲೂಯಾ, 9ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಟು ಜೀಸಸ್, ವರ್ಷಿಪ್ ಯು ಜೀಸಸ್.
ಮತ್ತೆ ಸುವಾರ್ತೆಯಲ್ಲಿ ಯೇಸು ಪ್ರಭು ಒಬ್ಬ ಕುರುಡನಿಗೆ ಕಣ್ಣು ಕೊಡುತ್ತಿದ್ದಾನೆ ಪ್ರೇರೆ. ನಮ್ಮ ದೇವರು ಕುರುಡರಿಗೆ ಕಣ್ಣು ಕೊಡುವ ಆತನು. 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಸಬ್ಬತ್ ದಿನ ಒಬ್ಬ ಕುರುಡನಿಗೆ ಕಣ್ಣು ಕೊಡುತ್ತಾನೆ ದೇವರು. ನಮ್ಮ ದೇವರು ಆತ್ಮದ ಕಣ್ಣು, ದೇಹಕ್ಕೆ ಕಣ್ಣು ಕೊಡುವ ಆತನಾಗಿದ್ದಾನೆ.